ನಿಮ್ದೇನಾದರೂ ಯೂಟ್ಯೂಬ್ ಚಾನಲ್ಲು ಹ್ಯಾಕ್ ಆಗಿದೆ ಅಂತಂದರೆ ಆ ಯೂಟ್ಯೂಬ್ ಚಾನಲ್ನ ಹೇಗೆ ರಿಕವರಿ ಮಾಡೋದು, ಯಾಕೆ ಯೂಟ್ಯೂಬ್ ಚಾನಲ್ಲು ಹ್ಯಾಕ್ ಆಗುತ್ತೆ, ಹ್ಯಾಕ್ ಆಗೋದಕ್ಕೆ ಏನಾದರೂ ಮೇನ್ ಕಾರಣಗಳಿರುತ್ತಲ್ವ, ಏನಕ್ಕೆ ಹ್ಯಾಕ್ ಆಗ್ತಾ ಇದೆ, ಯಾವುದರಿಂದ ಹ್ಯಾಕ್ ಆಗುತ್ತೆ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ಹ್ಯಾಕ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯೂಟ್ಯೂಬ್ನಲ್ಲಿ ಮೇಯ್ನಾಗಿ ಹ್ಯಾಕ್ ಆಗೋದಕ್ಕೆ ಕಾರಣ ಏನು ಮಾಡಬೇಕು ಅನ್ನೋದನ್ನ ನಾನು ಕಂಪ್ಲೀಟಾಗಿ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಒಂದು ಪಾಯಿಂಟ್ನ ಸಹಿತ ಮಿಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಎಲ್ಲ ಪಾಯಿಂಟ್ಸ್ನ ಕಂಪ್ಲೀಟಾಗಿ ನಿಮಗೆ ಹೇಳ್ತೀನಿ. ಮೇಯ್ನಾಗಿ ಹ್ಯಾಕು ಏನಾಗುತ್ತೆ, ಹ್ಯಾಕ್ ಆದ ತಕ್ಷಣ ಏನಾಗುತ್ತೆ ಅನ್ನೋದಾದರೆ, ಹ್ಯಾಕ್ ಆದ ತಕ್ಷಣ ನಿಮ್ಮ ಚಾನಲ್ ನೇಮ್ ಚೇಂಜ್ ಆಗುತ್ತೆ. ಚಾನಲ್ ನೇಮು ಇವಾಗ ಇವಾಗ 2 ಬೈಟ್ಸ್ ಅಂತ ಇದೆ. ಆ 2 ಬೈಟ್ಸ್ನ ನಾವು ಈ ಚಾನಲ್ ನೇಮ್ ಇಟ್ಕೊಂಡಿರ್ತೀರ, ಅಲ್ಲಿ ಇಮಿಡಿಯೇಟ್ ಆಗಿ ನಿಮ್ಮ ಚಾನಲ್ ನೇಮು ಹ್ಯಾಕ್ ಆಗುತ್ತೆ. ಹ್ಯಾಕ್ ಆದಮೇಲೆ ನಿಮ್ಮ ವಿಡಿಯೋಸ್ ಏನೇನಿರುತ್ತಲ್ವ ಆ ವಿಡಿಯೋಸು ಡಿಲೀಟ್ ಆಗುತ್ತೆ. ನಿಮ್ದು ಎಷ್ಟೇ ವ್ಯೂಸ್ ಬಂದಿರಲಿ ಆ ವಿಡಿಯೋಸ್ಗಳು ಡಿಲೀಟ್ ಆಗ್ತಾ ಇದ್ದಾವೆ. ನೀವು ಅವಾಗ ನೆನ್ಪು ಮಾಡಬೇಕು, ಇಲ್ಲಿ ನಿಮ್ಮ ಚಾನಲ್ಲು ಹ್ಯಾಕ್ ಆಗಿದೆ ಅಂತೇಳಿ. ಅದಕ್ಕೆ ನೆನಪಲ್ಲಿ ಇಟ್ಕೊಳ್ಳಿ. ಚಾನಲ್ ಏನಾದರೂ ನಿಮ್ಮ ಚಾನಲ್ ನೇಮ್ ಚೇಂಜ್ ಆಗೋದು, ಯೂಟ್ಯೂಬ್ ವಿಡಿಯೋಸ್ ಡಿಲೀಟ್ ಆಗೋದು, ಏನಾದರೂ ಈಗ ಲೈವ್ ಸ್ಟ್ರೀಮ್ಗೆ ಡೈರೆಕ್ಟಾಗಿ ಕ್ರೈಪ್ಟೋ ಸ್ಕ್ಯಾಮ್ನಿಂದ ಲೈವ್ ಸ್ಟ್ರೀಮ್ಗೆ ಬರೋದು, ಈ ರೀತಿ ಎಲ್ಲ ಆಗ್ತಾ ಇದೆ. ನಿಮ್ಮ ಚಾನಲಲ್ಲಿ ಈ ರೀತಿ ಏನಾದರೂ ಆಗ್ತಾ ಇದೆ ಅಂತ ಅಂದರೆ ಅದಕ್ಕೆ ಕಾರಣ ನಿಮ್ಮ ಚಾನಲ್ಲು ಹ್ಯಾಕ್ ಆಗಿದೆ ಅಂತೇಳಿ. ಅದಕ್ಕೆ ನೀವು ಮೇಯ್ನಾಗಿ ನಿಮ್ಮ ಚಾನಲ್ನ ಸೇಫಾಗಿ ಇಟ್ಕೊಳ್ಬೇಕು. ಸೇಫಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನೀವು ಯಾವ ರೀತಿ ರಿಕವರಿ, ಇವಾಗ ಆಲ್ರೆಡಿ ನಿಮ್ಮದು ಚಾನಲ್ ಹ್ಯಾಕ್ ಆಗಿಬಿಟ್ಟಿದೆ ಅಂದರೆ ಯಾವ ರೀತಿ ಹ್ಯಾಕನ್ನು ರಿಕವರ್ ಮಾಡೋದು, ನಿಮ್ಮ ಚಾನಲ್ನ ಯಾವ ರೀತಿ ರಿಕವರ್ ಮಾಡೋದು ಅಂದರೆ ಮೇಯ್ನಾಗಿ ನೀವಿಲ್ಲಿ ಗೂಗಲ್ ಅಕೌಂಟ್ ರಿಕವರಿ ಪೇಜ್ ಅಂತ ಇರುತ್ತೆ. ಗೂಗಲ್ ಅಕೌಂಟ್ ರಿಕವರಿ ಪೇಜ್ಗೆ ಹೋಗ್ಬಿಟ್ಟು, ನಾನು ಪಕ್ಕದಲ್ಲಿ ಆದರೆ ನಿಮಗೆ ಸ್ಕ್ರೀನ್ನ ಸಹಿತ ಹಾಕ್ತೀನಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೈ ಅಕೌಂಟ್ ಹ್ಯಾಕ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಮೈ ಅಕೌಂಟ್ ಹ್ಯಾಕ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಅಲ್ಲಿ ನೀವು ಪಾಸ್ವರ್ಡ್ನ ರೀಸೆಟ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಇವಾಗ ನಾನು ಅದಕ್ಕೆ ಯಾವಾಗಲೂ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಪಾಸ್ವರ್ಡ್ ಏನಾದರೂ ನೀವು ಎಲ್ಲರಿಗೂ ಗೊತ್ತಾಗುವಾಗ ಇಟ್ಟಿದ್ದೀರಾ 1 2 3 4 5 6 ಇಂಥದ್ದು ನಿಮ್ಗೆ ಈಸಿಯಾಗಿರಲಿ ಅಂಥದ್ದೇನಾದರೂ ಇಟ್ಟಿದ್ದೀರಾ ಅಂತಂದರೆ ಬೇಗ ಹ್ಯಾಕರ್ಸು ಕಂಡುಹಿಡಿತಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಯೂಟ್ಯೂಬ್ ಚಾನಲ್ಲು ಹ್ಯಾಕ್ ಆಗಬಾರ್ದು ಅಂದರೆ ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡ್ನ ರೀಸೆಟ್ ಮಾಡಬೇಕು. ಗೂಗಲ್ ಅಕೌಂಟ್ ರಿಕವರಿ ಪೇಜ್ಗೆ ಹೋಗಿ ಮೈ ಅಕೌಂಟ್ ಆಪ್ಷನ್ ಇದೆಯಲ್ಲ, ಮೈ ಅಕೌಂಟ್ ಹ್ಯಾಕ್ಡ್ ಆಪ್ಷನ್ನ ಕ್ಲಿಕ್ ಮಾಡಿ ಅದಾದಮೇಲೆ ಪಾಸ್ವರ್ಡ್ನ ರೀಸೆಟ್ ಮಾಡಬೇಕಾಗುತ್ತೆ. ಇದನ್ನು ಮಾಡೋದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ 2 ಸ್ಟೆಪ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. 2 ಸ್ಟೆಪ್ ವೆರಿಫಿಕೇಷನ್ನ ಸಹಿತ ನೀವು ಮಾಡಬೇಕಾಗುತ್ತೆ. ಇದಿಷ್ಟು ಆದಮೇಲೆ ನೀವು ಮೇನಾಗಿ ಏನು ಮಾಡಬೇಕು ಅಂದರೆ ಯೂಟ್ಯೂಬ್ ಸಪೋರ್ಟ್ ಟೀಮ್ಗೆ ಇದನ್ನು ರಿಪೋರ್ಟ್ ಮಾಡಬೇಕು. ಯೂಟ್ಯೂಬ್ ಸಪೋರ್ಟ್ ಟೀಮ್ಗೆ ನಿಮಗೆ ಏನು ಇವಾಗ ಹ್ಯಾಕ್ ಆಗಿದೆಯಲ್ಲ ಅದನ್ನು ಇನ್ಫಾರ್ಮ್ ಮಾಡಲೇಬೇಕು. ಯೂಟ್ಯೂಬ್ ಸಪೋರ್ಟ್ ಟೀಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಅದರಿಂದ ನಿಮ್ಮ ಪ್ರಾಬ್ಲಮ್ಮು ರಿಸಾಲ್ವ್ ಆಗುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ಚಾನಲ್ ಏನಾದರೂ ಹ್ಯಾಕ್ ಆಗಿದೆ ಅಂತ ಅಂದರೆ ಯೂಟ್ಯೂಬ್ ಸಪೋರ್ಟ್ ಟೀಮ್ಗೂ ನೀವು ಇನ್ಫಾರ್ಮ್ ಮಾಡೋದನ್ನು ಮರಿಬೇಡಿ. ಇದಿಷ್ಟನ್ನು ನೀವು ಫಸ್ಟು ಫಾಲೋ ಮಾಡಿ ಆದಮೇಲೆ ಯೂಟ್ಯೂಬ್ ಸಪೋರ್ಟ್ ಟೀಮ್ಗೆ ನೀವು ಇದನ್ನು ಇನ್ಫಾರ್ಮ್ ಮಾಡಬೇಕು. ಒಂದು ವೇಳೆ ನೀವು 2 ಸ್ಟೆಪ್ ವೆರಿಫಿಕೇಷನ್ ಏನಾದರೂ ಮಾಡಿಲ್ಲ ಅಂತಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಹ್ಯಾಕ್ ಆದಾಗ ನಾವು ಏನು ಮಾಡಬೇಕು ಅಂತೇಳಿ. ಅದು ಹ್ಯಾಕ್ ಆಗೋದಕ್ಕಿಂತ ಮುಂಚೆ ನಾವು ಏನು ಮಾಡಿಟ್ಕೊಳ್ಬೇಕು ಅಂತೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ನಾನು ಇಲ್ಲಿ ಲಿಂಕ್ನ ನಿಮ್ಗೆ ಟ್ಯಾಗ್ ಮಾಡಿರ್ತೀನಿ, ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲೂ ಅದನ್ನು ಹಾಕಿರ್ತೀನಿ. ಈಗ ನೀವು ಏನು ಮಾಡಬೇಕು ಅಂತಂದರೆ ಮೈ ಅಕೌಂಟ್ ಇದೆಯಲ್ಲ google.com ಅಂತ ಇದೆ, ಮೈ ಅಕೌಂಟ್ google.comಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಪ್ರೊಫೈಲ್ನ ಮೆನ್ಷನ್ ಮಾಡಿ. ಪ್ರೊಫೈಲ್ನಲ್ಲಿ ನೀವೇನೇನು ಮೆನ್ಷನ್ ಮಾಡಿರ್ತೀರ ನೀವು ಎಲ್ಲ ಅಲ್ಲಿ ತೋರಿಸ್ತಾ ಇರುತ್ತೆ. ಅದಾದಮೇಲೆ ಅಲ್ಲಿ ಡೌನಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇರುತ್ತೆ, ಅಲ್ಲಿ ನೀವು 2 ಸ್ಟೆಪ್ ವೆರಿಫಿಕೇಷನ್ನ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಚಾನಲ್ಲು ಹ್ಯಾಕ್ ಆಗಲ್ಲ. ಇದನ್ನು ನಾವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಆಮೇಲೆ ಸ್ಟ್ರಾಂಗ್ ಪಾಸ್ವರ್ಡ್ನ ಆ್ಯಡ್ ಮಾಡಿ. ನೀವೇನಾದರೂ ಇವಾಗ ಚಾನಲ್ನ ನೀವು ಕ್ರಿಯೇಟ್ ಮಾಡಿರ್ತೀರ, ಆದರೆ ಸ್ಟ್ರಾಂಗ್ ಪಾಸ್ವರ್ಡ್ನ ನೀವೇನಾದರೂ ಆ್ಯಡ್ ಮಾಡಿಲ್ಲ ಅಂತಂದರೆ ನಿಮ್ಮ ಚಾನಲ್ಲು ಬೇಗ ಹ್ಯಾಕ್ ಆಗುತ್ತೆ. ಅದಕ್ಕೆ ನೀವು ನೆನ್ಪಿಟ್ಕೊಳ್ಳುವಂಥ ಒಂದು ಸ್ಟ್ರಾಂಗ್ ಪಾಸ್ವರ್ಡು ನೆನ್ಪಿಟ್ಕೊಳಕ್ಕೆ ಇಲ್ಲ ಅಂದರೆ ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳಿ. ಯಾವುದೋ ಒಂದು ಪೇಪರಲ್ಲಿ ಯಾವುದೋ ಒಂದು ನೋಟ್ನಲ್ಲಿ ನೀವು ಬರೆದಿಟ್ಕೊಂಡ್ರೆ ಅದು ನಿಮ್ಗೇನಾದರೂ ಒಂದು ವೇಳೆ ಅರ್ಜೆಂಟ್ ಏನಾದರೂ ಇದ್ದಾಗ ಆಗ ನೀವು ಚೆಕ್ ಮಾಡಿ ನೋಡ್ಕೊಳ್ಬೋದು. ಈ ಜಿಮೇಲ್ ಅಕೌಂಟ್ದು ಅಷ್ಟೇ ಪಾಸ್ವರ್ಡು ಅಂಥದ್ದು ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನಿಮಗೆ ನೆನಪಿಗೆ ಬರುವಂಥ ಪಾಸ್ವರ್ಡ್ನ ನೀವು ಇಟ್ಕೊಳ್ಬೇಕು. ಆಮೇಲೆ ಅದನ್ನೆಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳಿ, ಇಲ್ಲ ಮೊಬೈಲ್ನಲ್ಲಿ ಎಲ್ಲಾದರೂ ಸೇವ್ ಮಾಡಿಟ್ಕೊಳ್ಳಿ. ಆಗ ನಿಮಗೆ ಅದು ಹ್ಯಾಕ್ ಆಗಲ್ಲ. ನಿಮ್ಗೇನಾದರೂ ಹ್ಯಾಕ್ ಆದಾಗೂ ರಿಕವರಿ ಮಾಡೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ.
ಇದಿಷ್ಟನ್ನ ನೀವು ನೆನ್ಪಿಟ್ಕೋಬೇಕು. ಇದಾದ್ಮೇಲೆ ನೀವೇನು ಮಾಡಬೇಕು ಅಂದರೆ ಹ್ಯಾಕ್ ಆಗೋದನ್ನ ಹೇಗೆ ಅವಾಯ್ಡ್ ಮಾಡಬೇಕು. ಹ್ಯಾಕ್ ಹೆಂಗಾಗುತ್ತೆ ಗೊತ್ತಾ, ಇವಾಗ ಯಾವುದಾದ್ರೂ ಮೇಲ್ಸ್ಗಳನ್ನ ನಿಮ್ಗೆ ಕಳಿಸ್ತಾರೆ, ಸಸ್ಪಿಷಿಯಸ್ ಇಮೇಲ್ಗಳನ್ನ, ಯಾವುದೋ ಒಂದು ಇಮೇಲ್ಗಳನ್ನ ಕಳಿಸ್ತಾರೆ. ಅದು ಯೂಟ್ಯೂಬ್ ಕಡೆಯಿಂದನೇ ಬಂದಿದೆ ಅಂತಲೇ ಅಂದ್ಕೊಳ್ಬೇಕು, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರೋ ಕಳಿಸಿದ್ದಾರೆ ಅಂತಲೇ ಅಂದ್ಕೋಬೇಕು. ಅಂಥದ್ದು ಒಂದು ನಿಮಗೆ ಜಿಮೇಲ್ ಬರುತ್ತೆ, ನಿಮಗೆ ಒಂದು ಮೇಲ್ ಬರುತ್ತೆ. ಆ ಮೇಲ್ ಬಂದಾಗ ಅದರೊಳಗೆ ಒಂದು ಲಿಂಕ್ ಕ್ಲಿಕ್ ಮಾಡಿ ಅಂತೇಳಿರುತ್ತೆ. ಆ ಲಿಂಕ್ನ ನೀವು ಆಟೋಮೆಟಿಕ್ಕಾಗಿ ಕ್ಲಿಕ್ ಮಾಡಿ ನೋಡ್ತೀರಾ. ಏನೋ ಇವಾಗ ಯಾರೋ 1,00,000 ಹಾಕಿದ್ದಾರೆ ಅಂತ ಅಂದರೆ ಅವಾಗ ನಾವೇನು ಮಾಡ್ತೀವಿ, ಸಡನ್ನಾಗಿ ಲಿಂಕ್ನ ಕ್ಲಿಕ್ ಮಾಡಿ ನೋಡ್ತೀವಿ ಏನೋ ಅಮೌಂಟ್ ಹಾಕಿದಾರಪ್ಪ ಅಂತೇಳಿ. ಅದೇ ಥರ ಇಲ್ಲೂ ಆಗುತ್ತೆ. ಹ್ಯಾಕರ್ಸು ತುಂಬಾ ಸ್ಮಾರ್ಟ್ ಆಗಿರ್ತಾರೆ, ಅದಕ್ಕೆ ನೆನಪಲ್ಲಿ ಇಟ್ಕೊಳ್ಳಿ. ಆದಷ್ಟು ಇಂಥ ಇಮೇಲ್ಸ್ಗಳನ್ನ ನೀವು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಇಂಥ ಅನ್ನೋನ್ ಲಿಂಕ್ಸು, ಸಸ್ಪಿಷಿಯಸ್ ಇಮೇಲ್ಸು ಇವೇನಾದರೂ ನೀವು ಕ್ಲಿಕ್ ಮಾಡಿದ್ರಾ ಅಂತಂದರೆ ಆಗ ನಿಮ್ಮ ಚಾನಲ್ಲು ಬೇಗ ಹ್ಯಾಕ್ ಆಗುತ್ತೆ. ಅದನ್ನು ಮಾಡೋದಕ್ಕೆ ಹೋಗಬೇಡಿ. 2 ಸ್ಟೆಪ್ ವೆರಿಫಿಕೇಷನ್ನ ಕಂಪಲ್ಸರಿ ಮಾಡಿ. ಯೂಟ್ಯೂಬ್ನ ಒಂದು ಅರ್ನಿಂಗ್ಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ನೀವು 2 ಸ್ಟೆಪ್ ವೆರಿಫಿಕೇಷನ್ನ ಮಾಡೋದು ತುಂಬಾ ಇಂಪಾರ್ಟೆಂಟು. ಇವೆಲ್ಲ ಮಾಡಿದ್ದೀರಾ ಅಂದರೆ ನಿಮ್ಮ ಚಾನಲ್ಲು ಸೇಫ್ ಆಗಿರುತ್ತೆ. ಹ್ಯಾಕರ್ಸ್ಗೂ ಇದು ಯಾವುದೇ ರೀತಿಯಾದಂಥ ಅವರಿಗೆ ಸ್ಟ್ರಾಂಗ್ ಪಾಸ್ವರ್ಡ್ ನೀವು ಹಾಕಿದ್ರಾ ಅಂತಂದರೆ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಆದಷ್ಟು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಚಾನಲ್ ಹ್ಯಾಕ್ ಆಗಬಾರ್ದು ಅಂತ ಅಂದರೆ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಆದಷ್ಟು ನಿಮ್ಮ ಚಾನಲ್ನ ಸೇಫಾಗಿ ಇಟ್ಕೊಳ್ಳಿ. ಇದಿಷ್ಟು ಏನೇನಾಗುತ್ತೆ, ಹೇಗೆ ರಿಕವರಿ ಮಾಡೋದು ಅಂತೇಳಿ ನಿಮಗೆ ಗೊತ್ತಾಯ್ತಲ್ವಾ. ಏನಾದರೂ ನಿಮ್ಗೆ ಇದರಲ್ಲಿ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ, ಅಲ್ಲಿ ನಾನು ಏನು ಮಾಡಬೇಕು ಅಂತೇಳಿ ನಿಮಗೆ ಕಮೆಂಟ್ನಲ್ಲೇ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೂ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.